ನಮ್ಮ ಮಮ್ಮಿ ಮಾಡೋ ಅಂಥ ಮೆಂತ್ಯ ಗೊಜ್ಜು ಮಾಡಾಕೋತೀನಿ ರೀ ಇವತ್ತು ನಾನು. ಒಂದು ಮೆಂತ್ಯ ತೊಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಮತ್ತು ಹುರಿದು ಇಟ್ಕೊಂಡಿರೋ ಅಂಥ ಶೇಂಗಾ ಕಾಳು ತೊಗೊಂಡಿನಿ. ಅದ್ರಾಗ ಸ್ವಲ್ಪ ಜೀರಿಗೆನೂ ಮಿಕ್ಸ್ ಮಾಡೀನಿ ರೀ, ಅದು ಟೇಸ್ಟ್ ಚೆನ್ನಾಗಾಗುತ್ತೆ. ಮತ್ತು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೆಂತ್ಯ ತೊಗೊಂಡಿದ್ವಲ್ಲ ಅದನ್ನೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋನು, ಅದು ನೀರು ಬಿಡುತ್ತೆ, ಅದು ಹಸಿ ಸ್ಮೆಲ್ಲೂ ಹೋಗುತ್ತೆ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೊಗೋನಿಲಿ ತೊಗೊಂಡು ಎಣ್ಣೆ ಮತ್ತು ಒಂದು ಸ್ವಲ್ಪ ಜೀರಿಗೆ, ಸಾಸ್ವೆ ಎಲ್ಲ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ರೆಡ್ಡಿಶ್ ಬ್ರೌನ್ ಬರಬೇಕು. ಫ್ರೈ ಮಾಡಿ ಆದಮೇಲೆ ಇನ್ನೂ ಉಳ್ಕಿದ್ದಿತ್ತಲ್ವ ಟೊಮೆಟೊ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಇನ್ನು ಇದು ಕೂಡ ಬೆಂದಿಸ್ಕೋಬೇಕು. ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಖಾರ ಕೆಂಪು ಖಾರ ಹಾಕೀನಿ ರೀ ನಾನು ಊರಿಂದ ತೊಗೊಂಡು ಬರ್ತೀನಿ ಕೆಂಪು ಖಾರನೇ. ನಾವು ಮೆಣಸಿನ್ಕಾಯಿ ಬೆಳಿತೀವಿ ನಮ್ಮ ಸೈಡೆಲ್ಲ. 3 ಸ್ಪೂನ್ ಹಾಕೀನಿ ರೀ, ನಮಗೆ ಖಾರ ಜಾಸ್ತಿ ಬೇಕು, ನಾವು ಖಾರ ತಿಂತೀವಿ. ಆಮೇಲೆ ಅರಿಶಿನ, ಗರಂ ಮಸಾಲ ಹಾಕಿ ಫುಲ್ ಫ್ರೈ ಮಾಡಿ ನಾವೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾದನ್ನೇ ಅದಕ್ಕೆ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಬೆಂದಿಸ್ಕೊಂಡು ಮೆಂತ್ಯನೂ ಇದನ್ನು ಮಾಡಿಟ್ಕೊಂಡಿದ್ವಲ್ಲ ಫ್ರೈನೇ ಅದನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಅದು ಯಾಕೆ ತಿನ್ನಲ್ಲ ನಿಮ್ಮ ಮಕ್ಕಳು ನೋಡಿ, ಮೆಂತ್ಯದ ಗೊಜ್ಜು ಆರಾಮ್ ಇಷ್ಟಪಟ್ಟು ತಿಂತಾರೆ. ಒಂದು ಚಪಾತಿ ಇರತ್ರ 2 ಚಪಾತಿ ತಿಂತಾರೆ. ಲಾಸ್ಟಿಗೆ ಇದೊಂದು ಸ್ವಲ್ಪ ಒಗ್ಗರಣೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮೆಣಸಿನ್ಕಾಯಿ ಹಾಕಿದರೆ ಮಸ್ತ್ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಚೆನ್ನಾಗೂ ಇರುತ್ತೆ ರೆಸಿಪಿ ಮಾತ್ರ.